ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆ ಇವತ್ತು ಕೂಡ ರಶ್. ಭಯದಿಂದಲೇ ಜನ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ. ಜನ ಜಾಸ್ತಿಯಾಗಿ ಬರ್ತಾ ಇದ್ದಾರೆ, ಹಾಸ್ಪಿಟಲ್ ಕಡೆ ಮುಖ ಮಾಡ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ಬೆಳಗ್ಗೆ ಒಬ್ಬ ಮಹಿಳೆ ಕುಸಿದು ಬಿದ್ದಿದ್ದಾರೆ. ಟೆನ್ಷನ್ ಅಲ್ಲಿ ಆಸ್ಪತ್ರೆಗೆ ಬರ್ತಾ ಇದ್ದಾರೆ. ಏನಾಯ್ತೇನೋ, ನಮ್ಮ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅನ್ನೋದ ಒಂದು ಟೆನ್ಷನ್ ಅಲ್ಲೇ ಆಸ್ಪತ್ರೆ ಹತ್ತ ಜನ ಇದೀಗ ಮುಖ ಮಾಡ್ತಾ ಇದ್ದಾರೆ. ಹಾಸನ ಮೂಲದ ಮಹಿಳೆಗೆ ಹೃದಯಾಘಾತ ಆಗಿರೋದು. ಆಸ್ಪತ್ರೆಯ ಆವರಣದಲ್ಲಿ ಇಮ್ಮಿಡಿಯೇಟ್ ಆಗಿ ಪ್ರಾಥಮಿಕ ಚಿಕಿತ್ಸೆಯನ್ನು ಅವರಿಗೆ ನೀಡಲಾಗುತ್ತೆ. ತಕ್ಷಣ ಸ್ಪಂದಿಸಿದ್ದಾರೆ ಮಹಿಳೆ. ವೈದ್ಯರು ಅವರಿಗೆ ಇಮ್ಮಿಡಿಯೇಟ್ ಆಗಿ ಸ್ಪಂದಿಸಿದ ಸಂದರ್ಭದಲ್ಲಿ ಮಹಿಳೆ ಕೂಡ ಸೇಫ್ ಆಗಿದ್ದಾರೆ. ಪ್ಯಾನಿಕ್ ಆಗಿ ವೈದ್ಯರ ಬಳಿ ಬಂದಿದ್ದೇವೆ ಅಂತ ಹೇಳಿ ನ್ಯೂಸ್ 18ಗೆ ಹಾಸನದ ಚಂದ್ರಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಆತಂಕ ಆಗ್ತಾ ಇದೆ ಎಲ್ಲರಿಗೂ. ಯಾಕಂದ್ರೆ ದಿನದಿಂದ ದಿನಕ್ಕೆ ಈ ರೀತಿಯಾಗಿ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಲ್ಲ, ಹಾಗಾಗಿ ಏನಾಗುತ್ತೋ ಏನೋ ಅನ್ನುವಂತಹ ಆತಂಕ. ಅದೇ ಟೆನ್ಷನ್ ಅಲ್ಲಿ ಇವತ್ತು ಕೂಡ ಅಲ್ಲಿ ಆಸ್ಪತ್ರೆಗೆ ಬಂದಿದ್ದಾರೆ ಹಾಸನದ ಮೂಲದ ಮಹಿಳೆ. ಅವರು ಬಂದಂತಹ ಸಂದರ್ಭದಲ್ಲಿ ಇನ್ನೊಂದಷ್ಟು ಟೆನ್ಷನ್ ಆಯಿತು. ಕಾರಣ ಆಕೆಗೆ ಎದೆನೋವು ಕಾಣಿಸಿಕೊಳ್ತು. ಇಮಿಡಿಯೇಟ್ ಆಗಿ ವೈದ್ಯರು ಸ್ಪಂದಿಸಿ ಆಕೆಗೆ ಪ್ರಾಥಮಿಕ ಚಿಕಿತ್ಸೆಯನ್ನ ಅಲ್ಲಿ ಕೊಟ್ಟರು. ಈಗ ಸೇಫ್ ಆಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನ ಆತಂಕದಿಂದ ಯಾವ ರೀತಿಯಾಗಿ ಆಸ್ಪತ್ರೆಗೆ ಬರ್ತಾ ಇದ್ದಾರೆ, ಯಾವ ರೀತಿಯ ಟೆನ್ಷನ್ ಇದೆ ಅನ್ನೋದ್ರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ಹಾಸ್ಪಿಟಲ್ನಿಂದ ನಮ್ಮ ರಿಪೋರ್ಟರ್ ಆನಂದ್. ಮೈಸೂರಿನ ಜಯದೇವಕ್ಕೆ ಸದ್ಯ ಇದೀಗ ಹಾಸನದಿಂದಲೂ ಕೂಡ ಸಾಕಷ್ಟು ಮಂದಿ ರೋಗಿಗಳು ಬರ್ತಾ ಇರುವಂತದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಸುಮಾರು 4-5 ಮಂದಿ ಇದೀಗ ಹಾಸನದಿಂದ ಬಂದಿದ್ದಾರೆ. ನಾನು ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ತಾವು ಹಾಸನದಲ್ಲಿ ಹಳ್ಳಿ ಮೈಸೂರು ನಮ್ಮವರು ಸರ್. ಎಲ್ಲ ನೀವು ಮೀಡಿಯಾದಲ್ಲಿ ತೋರಿಸ್ತಾ ಇದ್ರಿ, ಹಾಸನ ಜಿಲ್ಲೆಯಲ್ಲಿ ತುಂಬಾ ಜಾಸ್ತಿ ಕೇಸಸ್ ಇದೆ. ಹಾಗೆ ನಾವು ಒಂದ್ಸಲ ಪ್ರಿವೆನ್ಷನ್ ಆಗಿ ತೋರಿಸ್ಕೊಳ್ಳೋದು ಒಳ್ಳೇದು ಅನ್ನೋದು ನಮ್ಮ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಾಗಿದೆ. ಒಂದ್ಸಲ ಬಂದಿದ್ವಿ, ನಾರ್ಮಲ್ ಆಗಿ ಒಂದ್ಸಲ ಎಲ್ಲ ಮಾಸ್ಟರ್ ಚೆಕ್ಅಪ್ ಮಾಡಿಸಿ ಹೋಗೋಣ ಅಂತ. ಖಂಡಿತ ಇರಲ್ಲ. ಆದ್ರೂ ನಮ್ಮ ಅಕ್ಕಪಕ್ಕದಲ್ಲಿ ಈಗ ನಮ್ಮ ಊರಿನ ಪಕ್ಕದಲ್ಲೇ ಮೊನ್ನೆ ಒಬ್ರು ಡೆತ್ ಆಗಿದ್ರೆ, ಓನ್ಲಿ 42 years ಅಂತವರೆಲ್ಲ ನೋಡಿದಾಗ ನಾವು ಒಂದೊಮ್ಮೆ ತೋರಿಸ್ಕೊಳ್ಳೋದ್ರಿಂದ ಏನು ಕಳ್ಕೊಳ್ಳುವಂಥದ್ದು ಏನಿಲ್ಲ ಅಲ್ಲ. ಪ್ರಿವೆನ್ಷನ್ ಆಫ್ ಬೆಟರ್ ದನ್ ಕ್ಯೂರ್ ಅನ್ನೋ ಹಾಗೆ ನಾವು ಒಂದ್ಸಲ ಮುಂಚೆನೆ ತೋರಿಸ್ಕೊಳ್ಳೋಣ ಅಂತ ಭಾವನೆ ಬಿಟ್ರೆ ಬೇರೆ ತರದ್ದು ಏನು ಇಲ್ಲ, ಏನಿಲ್ಲ. ನಮಗೂ ಸುಧಾ 40 ವರ್ಷ ದಾಟಿರೋದ್ರಿಂದ ಒಂದ್ಸತಿ ಚೆಕಪ್ ಮಾಡಿಸ್ಕೋಬೇಕು ಅಂತ ನಾವು ನೋಡ್ತಾ ಇರ್ತೀವಿ. ನಮ್ಮ ಆರೋಗ್ಯದ ಕಡೆ ನಂಬ್ಕೊಂಡಿರೋದ್ರಿಂದ ತೋರಿಸ್ಕೋಬೇಕು ಅಂತ ತೋರಿಸ್ತಾ ಇದೀವಿ. ಆ ಥರ ಇಲ್ಲ ಯಾವಾಗಲೂ ಯಾವುದೇ ಸಿಂಪ್ಟಮ್ಸ್ ಇಲ್ಲ ಸರ್. ನಮಗೆ ಇದೇ ಮೊದಲನೇ ಸರಿ ನಾವು ಚೆಕಪ್ ಅಂತ ಮಾಡಿಸ್ತಾ ಇರೋದು, ಇದೇ ಮೊದಲನೇ ಸರಿ. ಹೌದು ಸರ್. ಆ ಥರ ರೇಣುಕ್ ಮೂರ್ತಿ ಅಂತ ಒಳಗಿಸ್ಬಿಡ್ತಾರೆ. ಅದೇ ಈ ತರ ಮೀಡಿಯಾ ಎಲ್ಲ ನೋಡಿ ಹಾಸನ ಎಲ್ಲ ನ್ಯೂಸ್ ಈ ತರ ಆಯ್ತಲ್ಲ, ಅದರಿಂದ ಒಂದ್ಸಲ ನಮ್ಮ ಆರೋಗ್ಯ ಬಗ್ಗೆ ನಾವು ಚೆಕ್ ಮಾಡ್ಸೋಣ ಅಂತ ಬಂದಿದ್ದೀವಿ. ಯಾವುದೇ ರೀತಿ ಏನು ಪ್ರಾಬ್ಲಮ್ ಇಲ್ಲ. ಈಗ ಅರ್ಧ ರಿಪೋರ್ಟ್ ಮಾಡಿಸಿದೀವಿ, ಇನ್ನೂ ಅರ್ಧ ಮಾಡಿಸ್ಬೇಕು. ಇಲ್ಲ ಏನು ಆ ಥರ ಏನಿಲ್ಲ. ಒಂದ್ಸಲ ತೋರ್ಬಿಟ್ರೆ ನಮ್ಮ ಇದಕ್ಕೆ ನಾವು ಇದು ಮಾಡ್ಬೋದು ಅಂದ್ಬಿಟ್ಟು ನಾವೆಲ್ಲ ಸ್ನೇಹಿತರಲ್ಲಿ ಒಟ್ಟಿಗೆ ಬಂದಿದ್ದೀವಿ. ಬಟ್ ಒಂದ್ಸಲ ಬಾಡಿ ಚೆಕಪ್ ಮಾಡ್ಸೋಣ ಅಂತ ಬಂದ್ವಿ. ಬಟ್ ಏನು ಗಾಬರಿ ಆಗುವಂಥದ್ದು ಏನಿಲ್ಲ. ಜನಗಳು ತುಂಬಾ ಗಾಬರಿ ಆಗೋದು ಬೇಡ, ಎಲ್ಲೂ ಕ್ರೌಡ್ ಮಾಡ್ಕೊಳ್ಳೋದು ಬೇಡ. ಬಂದು ಒಂದ್ಸಲ ಹೆಲ್ತ್ ಆದ್ರಿಂದ ಒಂದ್ಸಲ ಗಮನ ಹರಿಸೋದು ಸೂಕ್ತ ಅಂತ ಅನ್ಸುತ್ತೆ. ಬಟ್ ತುಂಬಾ ಕ್ರೌಡ್ ಆಗ್ತಾ ಇದೆ, ಜನಗಳು ತುಂಬಾ ಗಾಬರಿ ಬೀಳ್ತಾ ಇದ್ದಾರೆ. ಸೊ ಮಾಧ್ಯಮದಲ್ಲೂ ಸ್ವಲ್ಪ ಅದಕ್ಕೆ ತಾವು ಹೆಚ್ಚು ಒತ್ತು ಕೊಟ್ಟು ಗಾಬರಿ ಆಗೋದು ಬೇಡ ಅಂತ ನೀವು ಹೇಳಿ, ನಾವು ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್. ಪ್ಯಾನಿಕ್ ಭಯದಿಂದನೇ ಬರ್ತಾ ಇದೆ. ಹೌದು, ಭಯದಿಂದನೇ ಬರ್ತಾ ಇದ್ದಾರೆ. ಪ್ರತಿನಿತ್ಯ ಕೆಲವು ಕಡೆ ಕೇಸ್ ನೋಡ್ತಾ ಇದ್ದಾರೆ, ಕೂತಲೇ ನಿಂತೆಲ್ಲ ಜನ ಸಾಯ್ತಾ ಇದ್ದಾರೆ ಅಂತಕ್ಕಂಥದ್ದು ಜನಗಳಿಗೆ ಕಿವಿಗೆ ಬೀಳ್ತಾ ಇದೆ. ಹಾಗಾಗಿ ಜನಗಳು ಎಲ್ಲೊಂದ್ ಕಡೆ ಆತಂಕಕ್ಕೊಳಗಾಗಿದ್ದಾರೆ. ಆತಂಕಕ್ಕೊಳಗಾಗೋದು ಬೇಡ. ಆತಂಕ ಜಾಸ್ತಿ ಆದಷ್ಟು ಏನಾಗುತ್ತೆ ಅಂತ ಅಂದ್ರೆ ಕಾಲಿಗೆ ಹೆಚ್ಚು ಆಹ್ವಾನ ಮಾಡಿಕೊಟ್ಟಂಗೆ ಆಗ್ತದೆ. ಅದಾಗೋದು ಬೇಡ. ಬನ್ನಿ, ತೋರಿಸಿ, ಎಲ್ಲ ಕಡೆ ಅವಕಾಶಗಳಿದೆ. ಬೇಗ ಬಂದು ಯಾವುದೇ ತರಹದ ಕ್ರೌಡ್ ಮಾಡ್ಕೊಳ್ಳದೆ ಆರೋಗ್ಯದ ಬಗ್ಗೆ ಗಮನ ಕೊಡಲಿ ಅಂತ ನಾನು ಹೇಳಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಸರ್. ಅಂತಂದ್ರೆ ಯಾರು ಪ್ಯಾನಿಕ್ ಆಗೋದು ಬೇಡ, ಕ್ರೌಡ್ ಮಾಡ್ಕೊಳ್ಳೋದು ಬೇಡ, ಬನ್ನಿ ಚೆಕಪ್ ಮಾಡಿಸ್ಕೊಳ್ಳಿ ಅನ್ನುವಂಥದ್ದು ಹಾಸನ ಜನರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.